ಕರೆಕ್ಟ್. ಇನ್ನು ಮನೆ ಒಳಗಡೆ ಸಾಕಷ್ಟು ಈಗ ಸ್ಟ್ರಾಟಜಿ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ, ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಮಂಜು ಅವರು ಯಾವ ರೀತಿ ಆಟ ಆಡ್ಕೊಂಡು ಬರ್ತಾ ಇದಾರೆ ನೀವು ಹತ್ರದಿಂದ ನೋಡಿದಿರ ಒಳಗಡೆ. ಸೊ ತ್ರಿವಿಕ್ರಮ್ ಎಲ್ಲೋ ಒಂದ್ ಕಡೆ ಈಗ ಬರ್ತಾ ಬರ್ತಾ ಸ್ವಲ್ಪ ಡಲ್ ಆಗಿದ್ದಾರೆ. ಮಂಜು ಅವರು ಬೇರೆ ಇನ್ನೊಂದೇನೋ ರೀಸನ್ ಇಂದ ಸ್ವಲ್ಪ ಆಟ ಡಲ್ ಆಗಿದೆ. ಇದ್ರ ಮಧ್ಯದಲ್ಲಿ ರಜತ್ ಅವರು ಸ್ವಲ್ಪ ಬಂದೀಗ 50 ದಿನ ಆದ್ಮೇಲೆ ಬಂದ್ರು ಹೈಲೈಟ್ ಆಗ್ತಾ ಇದಾರೆ ಬೇರೆ ಬೇರೆ ರೀಸನ್ಸ್ ಗೆ. ಬಟ್ ಅವರು ಈಗ ಫಿಸಿಕಲ್ ಆಗೋದು, ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಧನರಾಜ್ ಅವ್ರ ಮೇಲೆ ಫಿಸಿಕಲ್ ಆದ್ರು, ಈಗ ಮೊನ್ನೆ ಅಷ್ಟೇ ಈಗ ಇವ್ರು ಚೈತ್ರ ಅವ್ರ ಮೇಲೆ ಫಿಸಿಕಲ್ ಆಗಿದ್ದಾರೆ, ಸ್ವಲ್ಪ ದೂಡಿದ್ದೆಲ್ಲ ಮಾಡಿದ್ದಾರೆ. ಹೆಂಗ್ ಅನ್ನಿಸ್ತಾ ಇದೆ ಅವ್ರ ಆಟ ನೋಡುವಾಗ? ಫೈನಲಿಗೆ ಬರ್ತಾರೆ ರಜತ್ಗೆ ನಾನು ನನ್ನ ರಜತ್ ಒಂದು ಮಾತಪ್ಪ ಇತ್ತು, ಜಗಳ ಆಯ್ತು, ಹೊಡೆದೆ ಹೊರಗಡೆ ಹೋಗ್ತೀನಿ ಅಂದೆ. ಏನಾಗುತ್ತೆ ಅಂದ್ರೆ ಆ ಮನೆಯಲ್ಲಿ ಅದು ಒಂದು ಕಾಮನ್ ಸರ್. ಅದ ನಿಮ್ ಮೇಲೆ ಸೆಟ್ ಇರುತ್ತೆ, ನಿಮ್ಮ ಜೊತೆ ಮಾತಾಡ್ತೀನಿ, ಜಗಳ ಆಡ್ತೀನಿ, ಇನ್ನು 5 ನಿಮಿಷಕ್ಕೆ ಒಪಿನಿಯನ್ ಇರಲ್ಲ ಸರ್. ಯಾಕಂದ್ರೆ ಬೇರೆ ಜನಗಳಿಲ್ಲ ನಮ್ಮ ಹತ್ರ ಮಾತಾಡಕ್ಕೆ. ಏನೇ ಮನಸ್ತಾಪ ಇರಲ್ಲ ಕೂತು ಬಗೆಹರಿಸ್ಕೋಬೇಕು. ರಜತಿಗೆ ಎಷ್ಟೋ ಸಲ ನಾವ್ ಹೇಳಿದೀವಿ, ಮನೆಯವ್ರು ಎಲ್ರು ಹೇಳಿದಾರೆ ಮಾತಾಡೋದನ್ನ ಕಮ್ಮಿ ಮಾಡ್ಕೊಳ್ಳಿ. ರಜತ್ ಮನ್ಸು ತುಂಬಾ ಒಳ್ಳೇದು ಸರ್, ಇಲ್ಲ ಅಂತ ಮನೆಯವ್ರ ಎಲ್ರು ನಗಿಸ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ವಿ. ಬಟ್ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಮಾತಾಡೋ ಪದಗಳು ಎಲ್ಲಿ ಅವ್ರಿಗೆ ನೆಗೆಟಿವ್ ಆಗ್ತದೆ ಅಂತ ಅನ್ಸುತ್ತೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಬಟ್ ನಿಮಗೆ ಅದೇ ಆ ಕೆಲವೊಂದಷ್ಟು ಪದ ಉಪಯೋಗಿಸಿದಾಗ ನೀವು ತುಂಬಾ ಅದನ್ನ ಮನ್ಸಿಗೆ ತಗೊಂಡ್ರಿ, ಇಲ್ಲ ಹೋಗ್ತೀನಿ ಅಂತ. ಬಟ್ ಜಾಸ್ತಿ ನೀವೇ ಅದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಅಷ್ಟು ನಿಮಗೆ ಮನ್ಸಿಗೆ ತಗೊಂಡ್ಬಿಟ್ರಿ ಅದನ್ನ? ಸರ್ ಅವ್ರು ಇನ್ನ ಅದ್ರ ಮೇಲೆ ಸುಮಾರು ಪದ ಬಳಸ್ತಾರೆ. ನಾನು ಹೊರಗಡೆ ನೋಡ್ಕೊಂಡ್ ಬಂದೇನೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ನಾನು ಅವಾಗ ಕೇಳ್ತೀನಿ ಯಾರೇನ್ ಮಾತಾಡಿದಾರೆ ಅಂತ ಹೇಳು. ಬಿಗ್ ಬಾಸ್ ಅವ್ರನ್ನು ಕೇಳ್ತೀನಿ ನಾನು, ಯಾರೇನ್ ಮಾತಾಡಿದ್ರೆ ಹೇಳಿ ಬಿಗ್ ಬಾಸ್. 50 ದಿನ ಆದ್ಮೇಲೆ ಇವ್ರು ಯಾರೋ ಬಂದ್ಬಿಟ್ಟು ನಮ್ ಬಗ್ಗೆ ಈ ತರ ಕಮೆಂಟ್ ಮಾಡ್ತಾರಲ್ಲ ಅಂತ ಒಂದು ಸಿಟ್ಟು ಬಂದು ಆ ಸಿಟ್ಟಲ್ಲಿ ನಾನು ಮಾತಾಡ್ತೀನಿ. ಓಕೆ. ಸೊ ಅವ್ರು ಆಡ್ತಾ ಇರುವಂತಹ ರೀತಿ ನೋಡಿದ್ರೆ ಅವ್ರು ಫಿನಾಲೆಗೆ ಬರ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಹೇಗೆ? ಟಾಪ್ 5 ಅಂತ ಇರ್ತಾರೆ ಸರ್ ರಜತ್. ಓಕೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಐಶ್ವರ್ಯ ಅವರು ಟಾಸ್ಕ್ ಅಲ್ಲಿ ಆಕ್ಚುಲಿ ಅವ್ರದ್ದು ಜಾಸ್ತಿ ಪರ್ಫಾರ್ಮೆನ್ಸಸ್ ಗಳಿಲ್ಲ. ಕಂಪ್ಯಾರಿಟಿವ್ಲಿ ಭವ್ಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮೋಕ್ಷಿತ್ ಅವ್ರದ್ದು ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ನರಕದಲ್ಲಿರುವಾಗಿಲ್ಲ. ಹೋಗ್ತಾ ಹೋಗ್ತಾ ಸ್ವಲ್ಪ ಟಾಸ್ಕ್ ಅಲ್ಲಿ ಅವರು ಸ್ವಲ್ಪ ಡಲ್ಲೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಐಶ್ವರ್ಯ ಅವರು ಉಳ್ಕೊಳ್ಳೋದಕ್ಕೂ ಕೂಡ ಜಾಸ್ತಿ ಅವಕಾಶಗಳು ಸಿಗ್ತಾ ಬಂತು. ಒಂದು ಟೈಮ್ ಅಲ್ಲಿ ಶೋಭಾ ಶೆಟ್ಟಿ ಅವ್ರ ಆಚೆ ಹೋದ್ರು, ಒಂದ್ ವೀಕ್ ಶಿಶಿರ್ ಅವ್ರು ನಾಮಿನೇಟ್ ಆದ್ರೆ ಇವ್ರು ನಾಮಿನೇಟ್ ಆಗ್ತಿರ್ಲಿಲ್ಲ. ಈ ಸಲ ಮತ್ತೆ ನಾಮಿನೇಟ್ ಆಗಿದ್ದಾರೆ, ಆ ತರದೆಲ್ಲ. ಸೊ ಐಶ್ವರ್ಯ ಅವರ ಆಟನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ವಿತೌಟ್ ಟಾಸ್ಕ್ ಅವರು ಸರ್ವೈವ್ ಆಗಿರೋದ್ರ ಬಗ್ಗೆ? ಸರ್ ಐಶ್ವರ್ಯ ಒಳ್ಳೆ ಹುಡುಗಿ ಸರ್. ಯಾಕಂದ್ರೆ ನರಕದಲ್ಲಿ ನಾನಿದ್ದಾಗ ನನಗೂ ಐಶ್ವರ್ಯನಿಗೂ ಮೊದಲೇ ಸ್ಟಾರ್ಟ್ ಆಗಿತ್ತು ಜಗಳ. ಫಸ್ಟ್ ಆದ್ಮೇಲೆ ನಾನು ಐಶ್ವರ್ಯ ಜಗಳ ಆಡ್ಕೊಂಡ್ ಬರ್ತಾ ಇದ್ವಿ. ಬರ್ತಾ ಬರ್ತಾ ಎಲ್ಲ ಹೇಗಾಯ್ತು ಅಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್, ಅಣ್ಣ ತಂಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳ್ಕೊಂತಾರೆ. ಆ ತರ ನನ್ಸಲ್ಲ ಸರ್. ಆಟ ಅಂತ ಬಂದಾಗ ಅವ್ರ ಅವಕಾಶ ಸಿಕ್ಕಾಗ ಅವಳು ಆಟ ಆಡ್ತಾಳೆ. ಬಟ್ ಅದೆಲ್ಲೋ ನೋಡೋ ಕಣ್ಣಿಗೆ ಅದು ತುಂಬಾ ಕಮ್ಮಿ ಕಾಣಿಸುತ್ತೆ. ಮತ್ತೆ ಅವಳ ಹತ್ರ ಇರುವಂತ ಜೋಶ್ ಕಮ್ಮಿ ಆಗಿದೆ ಸರ್. ಅದೆಲ್ಲ ಈ ವಾರ ಒಂದ್ ಸ್ವಲ್ಪ ನಾವು ಒಟ್ಟೊಟ್ಟಿಗೆ ಶಶಿರ್ ನಾನು ಇಬ್ರು ಹೊರಗಡೆ ಬಂದ್ವಿ. ಯಾಕಂದ್ರೆ ಶಶಿರ್ ಒಳ್ಳೆ ಸ್ನೇಹಿತ ಐಶ್ವರ್ಯಗೆ. ಯಾಕಂದ್ರೆ ಅವ್ರು ಸುಮಾರು ಸೀರಿಯಲ್ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಜೊತೆಗೆ. ಸರ್ ಆ ಮನೇಲಿ ಹೇಗಾಗುತ್ತೆ ಅಂದ್ರೆ ನಮ್ಗೆ ಯಾರೊಬ್ರು ಗೊತ್ತಿರೋ ವ್ಯಕ್ತಿಗಳು ಜೊತೆಗಿದ್ದಾರೆ, ಒಂದೇನೋ ಒಂದ್ ಹತ್ತಾಗ ಒಂದ್ ಕಣ್ಣೀರ್ ಒರೆಸ್ತಾರೆ, ಒಂದ್ ಸಮಾಧಾನ ಮಾಡ್ತಾರೆ ಅನ್ನೋದು ಒಂದೇ ಒಂದ್ ಇರುತ್ತೆ, ಬಿಟ್ಟರೆ ಬೇರೆ ಏನಿರಲ್ಲ ಸರ್.